ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಡ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಬನ್ನಿ, ಗುರುವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಬರೋಣ. ನಿಫ್ಟಿ 50 11 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ 160 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ನಂತರದಲ್ಲಿ ಸೆನ್ಸೆಕ್ಸ್ 57 ಪಾಯಿಂಟ್ಸ್ ಪಾಸಿಟಿವ್, ಬುಲಿಶ್ನೆಸ್. ಸೊ ಇದು ನಮಗೆ ಬುಲಿಶ್ ಡೇಟಾನ ತೋರಿಸ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕೆಳಗಡೆ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ಕೂಡ ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇರೋದನ್ನ ನಾವು ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ನಂತರದಲ್ಲಿ ಗುರುವಾರ ಮಾರ್ಕೆಟ್ ಅಲ್ಲಿ ಏನೇನಾಗಿದೆ ನೋಡ್ಕೊಂಬರೋಣ. ನಿಫ್ಟಿ ಬ್ಯಾಂಕ್ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನ ಫಾರ್ಮ್ ಮಾಡಿದೆ, ಒಂದು ರಿಕವರಿ ಅಂತ ಹೇಳ್ಬೋದು. ಗ್ಯಾಪ್ ಡೌನ್ ಆಗಿ ರಿಕವರಿ ಆಗಿರೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ ನಿಫ್ಟಿ 50ಯಲ್ಲೂ ಕೂಡ ಒಂದು ಇನ್ವರ್ಟೆಡ್ ಹ್ಯಾಮರ್ ಕೈಂಡ್ ಆಫ್ ಗ್ರೀನ್ ಕ್ಯಾಂಡಲ್ ಆಗಿರೋದನ್ನ ನೋಡಬಹುದು. ಇದು ನಮಗೆ ಬುಲಿಶ್ ಕ್ಯಾಂಡಲ್ ಅಂತ ಹೇಳ್ಬೋದು. ನಾವು ಮಾರ್ಕೆಟ್ ಅಲ್ಲಿ ಪ್ರೆಡಿಕ್ಟ್ ಮಾಡಿದ ಪ್ರಕಾರ ಒಂದು ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಗುರುವಾರ ಎಕ್ಸ್ಪೈರಿ ಇತ್ತು, ನಂತರದಲ್ಲಿ 3 ಕಂಟಿನ್ಯೂಸ್ ಡೇಸ್ ಆಫ್ ಹಾಲಿಡೇ ಇರೋದ್ರಿಂದ ಮಾರ್ಕೆಟ್ ಒಂದು ಕನ್ಸಾಲಿಡೇಟ್ ಆಗುತ್ತೆ ಅಂತ ನಾವು ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಪ್ರಿಡಿಕ್ಟ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಮಾರ್ಕೆಟ್ ಅಲ್ಲಿ 24,600 ಮತ್ತು 24,675 ಈ ಝೋನ್ ಅಲ್ಲೇ ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿದ್ನ ನಾವು ನೋಡಬಹುದಾಗಿತ್ತು. ಸೊ ಇವತ್ತಿನ ಮಾರ್ಕೆಟ್ಗೆ ಏನಾಗ್ಬೋದು ನೋಡೋಣ. ಮುಂಚೆ ಸೆಕ್ಟರ್ಸ್ ಮತ್ತು ಅದರ ಡೇಟಾನ ಅಬ್ಸರ್ವ್ ಮಾಡೋಣ. ಮೊದಲನೇದಾಗಿ ಸೆಕ್ಟರ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಗುರುವಾರ. ನಿಫ್ಟಿ IT ಪಾಸಿಟಿವ್ ಅಲ್ಲಿ ಪರ್ಫಾರ್ಮ್ ಮಾಡಿದೆ, ಬುಲಿಶ್ನೆಸ್. ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ಬುಲಿಶ್ನೆಸ್. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವ್, ಬೇರಿಶ್ನೆಸ್. ನಂತರದಲ್ಲಿ ನಿಫ್ಟಿ ಆಟೋ ಸೆಕ್ಟರ್ ಬೇರಿಶ್ನೆಸ್ ಹಾಗೂ ನಿಫ್ಟಿ ಮೆಟಲ್ ಸೆಕ್ಟರ್ ಬೇರಿಶ್ನೆಸ್. ನಾವು ನೋಡಿದ್ರೆ ಹಲವೊಂದು ಸೆಕ್ಟರ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಹಲವೊಂದು ಸೆಕ್ಟರ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ನಾವು ಅಬ್ಸರ್ವ್ ಮಾಡುವ 5 ಮೇಜರ್ ಸೆಕ್ಟರ್ ಗಳು 3 ಸೆಕ್ಟರ್ ನೆಗೆಟಿವ್ ಆಗಿರೋದ್ರಿಂದ ನಾವು ಇದನ್ನ ಡೇಟಾನ ಬೇರಿಶ್ನೆಸ್ ಅಂತ ಕರಿತೀವಿ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1128 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1752 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನಾವು ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋನ ನೋಡೋದಾದ್ರೆ 24 ಕಂಪನಿಗಳು ಪಾಸಿಟಿವ್, 26 ಕಂಪನಿಗಳು ನೆಗೆಟಿವ್. ಸೊ ಡೇಟಾ ನ್ಯೂಟ್ರಲ್ ಟು ಬೇರಿಶ್. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ 7 ಕಂಪನಿಗಳು ಪಾಸಿಟಿವ್, 5 ಕಂಪನಿಗಳು ನೆಗೆಟಿವ್. ಸೊ ಇದು ಡೇಟಾ ನಮಗೆ ನ್ಯೂಟ್ರಲ್ ಟು ಬುಲಿಶ್ನೆಸ್. ಸೊ ಎಲ್ಲ ಓವರ್ ಆಲ್ ಮಿಕ್ಸ್ ಆಗಿದೆ ಡೇಟಾ ಅಂತ ಹೇಳ್ಬೋದು. ನಂತರದಲ್ಲಿ ಆಪ್ಷನ್ ಚೈನ್. ಆಪ್ಷನ್ ಚೈನ್ ನೋಡೋವಾಗ NSE ಆಪ್ಷನ್ ಚೈನ್ ಇದು 14 ಆಗಸ್ಟ್ 25 ಆಗಸ್ಟ್ NSE ಆಪ್ಷನ್ ಚೈನ್ ಆಗಿರುತ್ತೆ. ಸೊ ಇದನ್ನ ನಾವು ಎಕ್ಸ್ಪೈರಿ ಡೇಟ್ ನ ಚೇಂಜ್ ಮಾಡ್ಕೊಳ್ಳಿ. ನಿಫ್ಟಿ 50 ಇದು 21 ಆಗಸ್ಟ್ಗೆ. ಆಪ್ಷನ್ ಚೈನ್ ಅಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಕೂಡ ಸೆಲ್ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬೆರಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಕೂಡ ಬೈ ಆಗಿರೋದನ್ನ ನೋಡಬಹುದು. ಸೊ ಡೇಟಾ ನಮಗೆ ಬೆರಿಶ್ನೆಸ್ ನ ತೋರಿಸ್ತಾ ಇದೆ. ಇನ್ನು ನಾವು PCR ರೇಷಿಯೋ ನೋಡೋದಾದ್ರೆ PCR ರೇಷಿಯೋ ನಮಗೆ ಹತ್ತಿರ 0.8 0.9 ಇದೆ. ಇದು ನಮಗೆ ನ್ಯೂಟ್ರಲ್ ಡೇಟಾ ಅಂತ ಹೇಳ್ಬೋದು. ಇನ್ನು ಹೆಚ್ಚು ಸಪೋರ್ಟ್ ಝೋನ್ ಮತ್ತು ಹೆಚ್ಚು ರೆಸಿಸ್ಟೆನ್ಸ್ ಝೋನ್ ನ ಮಾರ್ಕ್ ಮಾಡ್ಕೊಳ್ಳೋಣ. ಇಂದು ಬೇರಿಶ್ ಡೇಟಾ ಆಗಿರೋದ್ರಿಂದ ನಾವು ರೆಸಿಸ್ಟೆನ್ಸ್ ನ ಅಬ್ಸರ್ವ್ ಮಾಡಬಹುದು. 24,700 ನಮ್ಮ ಮೊದಲನೇ ರೆಸಿಸ್ಟೆನ್ಸ್ ಆಗಿರುತ್ತೆ. ನಂತರದಲ್ಲಿ 24,800 ನಮ್ಮ ಎರಡನೇ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ ಅಂತ ನಾವು ಮಾರ್ಕೆಟ್ ಅಲ್ಲಿ ಇವತ್ತು ಪ್ರೆಡಿಕ್ಟ್ ಮಾಡಬಹುದು ಆಸ್ ಪರ್ ಆಪ್ಷನ್ ಚೈನ್. ನಂತರದಲ್ಲಿ FII/DII ಡೇಟಾ. ಮೊದಲು ಕ್ಯಾಶ್ ಮಾರ್ಕೆಟ್ ಅಲ್ಲಿ ಡೇಟಾ ನೋಡ್ಕೊಳ್ಳೋಣ. ಕ್ಯಾಶ್ ಮಾರ್ಕೆಟ್ ಅಲ್ಲಿ ಮತ್ತೊಂದು ಬಾರಿ FIIs 1926 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ DIIs 3895 ಕೋಟಿಯಷ್ಟು ಬೈ ಮಾಡಿರೋದನ್ನ ನೀವು ಮಾರ್ಕೆಟ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ನೆಟ್ ಅಂತ ಹೇಳೋದಾದ್ರೆ ಹತ್ತಿರ 1900 ಕೋಟಿಯಷ್ಟು ನೆಟ್ ಬೈ ಆಗಿದೆ ಅಂತ ಹೇಳ್ಬೋದು. ಇದು ನಮಗೆ ಡೇಟಾ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ F&O ಸೆಗ್ಮೆಂಟ್ ಬರೋದಾದ್ರೆ ಇಂಡೆಕ್ಸ್ ಫ್ಯೂಚರ್ಸ್. ಇಂಡೆಕ್ಸ್ ಫ್ಯೂಚರ್ಸ್ ಅಲ್ಲಿ FIIs 17 ಕೋಟಿ ಅಂದ್ರೆ ನೆಟ್ ಅಂತ ಅಂದ್ಬಿಟ್ಟು ಇದು ಎರಡು ಸಮಬಲ ಮಾಡಿದಾದ್ಮೇಲೆ 17 ಕೋಟಿಯಷ್ಟು ನೆಗೆಟಿವ್ ಅಲ್ಲೇ ಕ್ಲೋಸ್ ಆಗಿರೋದನ್ನ ನೋಡಬಹುದು. ನಂತರದಲ್ಲಿ ಸ್ಟಾಕ್ ಫ್ಯೂಚರ್ಸ್ ಅಲ್ಲಿ 1379 ಕೋಟಿಯಷ್ಟು ಕ್ರೋರ್ಸ್ ನ ಸೆಲ್ ಮಾಡಿರೋದನ್ನ FIIs ನೀವು ಅಬ್ಸರ್ವ್ ಮಾಡಬಹುದು. ಸೊ ಓವರ್ ಆಲ್ ಡೇಟಾ ನಮಗೆ ಬೇರಿಶ್ ಆಗಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ FIIs ಭಾರತದ ಮಾರ್ಕೆಟ್ಗೆ ಎಂಟ್ರಿ ಆಗೋವರೆಗೂ ಕೂಡ ಡೇಟಾ ಸ್ವಲ್ಪ ಕನ್ಸಾಲಿಡೇಟೆಡ್ ಟು ನ್ಯೂಟ್ರಲ್ ಟು ಬೇರಿಶ್ನೆಸ್ ಅಂತಾನೆ ನಾವು ಕನ್ಸಿಡರ್ ಮಾಡಬಹುದು. ನಂತರದಲ್ಲಿ US ಫ್ಯೂಚರ್ಸ್ ಅಲ್ಲಿ ಏನೇನಾಗ್ತಾ ಇದೆ ನೋಡೋಣ. ಇವಾಗ US ಫ್ಯೂಚರ್ಸ್ ಆಲ್ರೆಡಿ ರನ್ ಆಗ್ತಾ ಇರೋದನ್ನ ನೋಡಬಹುದು. US 30 ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇದೆ, US 500 ಪಾಸಿಟಿವ್, US Tech 100 ಕೂಡ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಡೇಟಾ ಬುಲಿಶ್ನೆಸ್ ಆಗಿ ಇರಬಹುದು. ನಂತರ
ಈಗ ಕ್ಯಾಶ್ ಮಾರ್ಕೆಟ್, ಅಮೆರಿಕನ್ ಕ್ಯಾಶ್ ಮಾರ್ಕೆಟ್ ಡೌ ಜೋನ್ಸ್ ನ್ಯೂಟ್ರಲ್ ಟು ಪಾಸಿಟಿವ್ ಅಂತ ಹೇಳ್ಬೋದು. S&P 500 ನೆಗೆಟಿವ್, ನಾಸ್ಡಾಕ್ ಕೂಡ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನೋಡಬಹುದು. ಸೊ ಡೇಟಾ ನೆಗೆಟಿವ್ ಆಗಿದೆ, ಬೆರಿಶ್ನೆಸ್. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ ಡಾಕ್ಸ್ ನ್ಯೂಟ್ರಲ್ ಟು ನೆಗೆಟಿವ್, FTSE 100 ನೆಗೆಟಿವ್, CAC 40 ಪಾಸಿಟಿವ್ ಆಗಿ ಕ್ಲೋಸ್ ಆಗಿರೋದು. ಡೇಟಾ ಇಲ್ಲೂ ಕೂಡ ಮಿಕ್ಸ್ಡ್ ಆಗಿದೆ. ಸೊ ಡೇಟಾನ ನಾವು ನ್ಯೂಟ್ರಲ್ ಡೇಟಾ ಅಂತ ಕರಿಬಹುದು. ನಂತರದಲ್ಲಿ ಏಷ್ಯನ್ ಮಾರ್ಕೆಟ್ ಈಗ ಆಲ್ರೆಡಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋ ನಿಕಾಯ್ ನಾನು ಅಬ್ಸರ್ವ್ ಮಾಡಬಹುದು. ನಿಕಾಯ್ ಇವತ್ತು ಮೊದಲು ಫ್ಲಾಟ್ ಓಪನ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ಇದು ಪಾಸಿಟಿವ್ ನ್ಯೂಸ್ ಫಾರ್ ಇಂಡಿಯನ್ ಮಾರ್ಕೆಟ್ ಅಂತ ಹೇಳ್ಬೋದು. ಹ್ಯಾಂಗ್ ಸ್ಯಾಂಗ್ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಕಾಸ್ಪಿ ಕೂಡ ನ್ಯೂಟ್ರಲ್ ಟು ನೆಗೆಟಿವ್ ಅಲ್ಲಿ ಓಪನ್ ಆಗಿರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಸೊ ನಾವು ನಿಕಾಯ್ನ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಿದ್ರೆ, ಸೊ ಇವತ್ತು ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಿ. ನಂತರದಲ್ಲಿ ADRs, ಇನ್ಫೋಸಿಸ್ ADR ಪಾಸಿಟಿವ್, ವಿಪ್ರೋ ADR ಪಾಸಿಟಿವ್, ICICI ADR ಪಾಸಿಟಿವ್, HDFC ADR ಪಾಸಿಟಿವ್ ಮತ್ತು ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್. ಸೊ 5 ಡೇಟಾನು ಕೂಡ ಪಾಸಿಟಿವ್ ಆಗಿರೋದು ನಮಗೆ ಬುಲಿಶ್ನೆಸ್ ನ ತೋರಿಸ್ತಾ ಇದೆ. ನಿಫ್ಟಿ ಮದರ್ ಇಂಡಿಸಸ್ ಕಂಪೇರ್ ಮಾಡಿದ್ರೆ ಒಂದು 50 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಬುಲಿಶ್ನೆಸ್ ಬ್ಯಾಂಕ್ ನಿಫ್ಟಿ ಕೂಡ ನಮಗೆ ಒಂದು 150 ಪಾಯಿಂಟ್ಸ್ ಇಂದ 160 ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ನಮಗೆ ಬುಲಿಶ್ನೆಸ್. ನಂತರದಲ್ಲಿ ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ. ಗಿಫ್ಟ್ ನಿಫ್ಟಿ ಮತ್ತು ನಿಫ್ಟಿ ಆಗಸ್ಟ್ ಫ್ಯೂಚರ್ ನ ನೀವು ಕಂಪೇರ್ ಮಾಡೋದಾದ್ರೆ, ಗಿಫ್ಟ್ ನಿಫ್ಟಿ ನಿಮಗೆ 200 ಪಾಯಿಂಟ್ಸ್ ಪಾಸಿಟಿವ್ ನ ತೋರಿಸ್ತಾ ಇದೆ. ಇದು ಮಾರ್ಕೆಟ್ ಗೆ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಏನಕ್ಕೆ ಈ ಗ್ಯಾಪ್ ಅಪ್ ಅಂತ ಹೇಳೋದಾದ್ರೆ, ಶುಕ್ರವಾರ ಮತ್ತು ಶನಿವಾರದಂದು ಒಂದು US ಮತ್ತು ರಷ್ಯನ್ ಪ್ರೆಸಿಡೆಂಟ್ಸ್ ಒಂದು ಮೀಟಿಂಗ್ ಇತ್ತು. ಅದರೊಳಗೆ ಟ್ರಂಪ್ ಮತ್ತೆ ಪುಟಿನ್ ಅವ್ರ ಮಧ್ಯದಲ್ಲಿ ಏನಾದ್ರೂ ಶಾಂತಿಯುತ ಮಾತುಕತೆ ಆಗಿ ಒಂದು ಪಾಸಿಟಿವ್ ರಿಸಲ್ಟ್ ಬಂತು ಅಂದ್ರೆ, ಅದು ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಒಂದು ಪಾಸಿಟಿವ್ ಅಂತ ಎಲ್ಲರೂ ಪ್ರೆಡಿಕ್ಟ್ ಮಾಡಿದ್ರು. ಅದೇ ರೀತಿಯಲ್ಲಿ ಒಂದು ಶಾಂತಿಯುತದ ಒಂದು ಮಾತುಕತೆ ಅಂತ್ಯಗೊಂಡಿದೆ ಮತ್ತು ಅದು ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ನ ಕೊಡ್ತಾ ಇದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನೀವು ಗಿಫ್ಟ್ ನಿಫ್ಟಿನ ಅಬ್ಸರ್ವ್ ಮಾಡಿ, 200 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ ಅಂತ ಅಂದ್ಬಿಟ್ಟು. ಸೊ ಗ್ಯಾಪ್ ಅಪ್ ಆಗಿದೆ, ಆಮೇಲೆ ರೆಸಿಸ್ಟೆನ್ಸ್ ಸಪೋರ್ಟ್ ನ ಮಾರ್ಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ರೆಸಿಸ್ಟೆನ್ಸ್ 24,673 ಮೊದಲನೇ ರೆಸಿಸ್ಟೆನ್ಸ್, 24,702 ನಮ್ಮ ಎರಡನೇ ರೆಸಿಸ್ಟೆನ್ಸ್, ಹಾಗೂ 24,733 ನಮ್ಮ ಮೂರನೇ ರೆಸಿಸ್ಟೆನ್ಸ್, 24,784 ನಮ್ಮ ನಾಲ್ಕನೇ ರೆಸಿಸ್ಟೆನ್ಸ್ ಆಗುತ್ತೆ. ನಂತರದಲ್ಲಿ ಸಪೋರ್ಟ್ ಸೈಡ್ ಬರೋದಾದ್ರೆ ಮಾರ್ಕೆಟ್ ಅಲ್ಲಿ 24,600 ನಮ್ಮ ಮೊದಲನೇ ಸಪೋರ್ಟ್, 24,535 ನಮ್ಮ ಎರಡನೇ ಸಪೋರ್ಟ್, 24,487 ನಮ್ಮ ಮೂರನೇ ಸಪೋರ್ಟ್, ಹಾಗೂ 24,465 ನಮ್ಮ ನಾಲ್ಕನೇ ಸಪೋರ್ಟ್ ಆಗುತ್ತೆ. ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಬಹುದು ಪ್ಲೀಸ್ ಅಬ್ಸರ್ವ್ ಮಾಡ್ಕೊಳ್ಳಿ. ಮಾರ್ಕೆಟ್ ಓಪನ್ ಆಗಿದ ತಕ್ಷಣ ಪ್ಲೀಸ್ ಗೋಲ್ಡ್ ಮತ್ತು ಕ್ರೂಡ್ ಆಯಿಲ್ ನಂತರದಲ್ಲಿ ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಏನಾಗ್ಬೋದು, ಇಂಡಿಯಾ ವಿಕ್ಸ್ ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವೆಲಟಾಲಿಟಿನ ಕ್ರಿಯೇಟ್ ಮಾಡಕ್ಕೆ ಅಥವಾ ಇಂಡಿಯನ್ ಫಿಯರ್ ಇಂಡೆಕ್ಸ್ ನ ಕ್ರಿಯೇಟ್ ಮಾಡಕ್ಕೆ. ಇದನ್ನ ಅಬ್ಸರ್ವ್ ಮಾಡಿದ್ವಿ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇವತ್ತು ಗ್ಯಾಪ್ ಅಪ್ ಆಗುವ ಚಾನ್ಸಸ್ ಇದೆ. ನಂತರದಲ್ಲಿ 24,784 ಇದು ನಮಗೆ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಈ ವಾರ ಕಂಪ್ಲೀಟ್ ವಾರಕ್ಕೆ ಇದೇ ನಮ್ಮ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್. ಇದನ್ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಖಂಡಿತ 25,000ನ ಬೇಗ ರೀಚ್ ಆಗೋ ಚಾನ್ಸಸ್ ಇದೆ ಅಂತ ನಾವು ಪ್ರೆಡಿಕ್ಟ್ ಮಾಡಬಹುದು. ಸೊ ಇವತ್ತು ಓವರ್ ಆಲ್ ಡೇಟಾ ಏನಿರ್ಬೋದು ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅಲ್ಲಿ, ಮೊದಲು ಗ್ಯಾಪ್ ಅಪ್ ಆಗುತ್ತೆ, ನಂತರದಲ್ಲಿ ಒಂದು ಗ್ಯಾಪ್ ಅಪ್ ಟ್ರೇಡ್ ನ ನೀವು ಟ್ರೇಡ್ ಮಾಡಬಹುದು. ಅಂದರೆ ಅದು ಗ್ಯಾಪ್ ಫಿಲ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಒಂದು ಸಪೋರ್ಟ್ ಝೋನ್ ಬಂದ್ಬಿಟ್ಟು ಅದನ್ನ ಕೂಡ ನೀವು ಅಬ್ಸರ್ವ್ ಮಾಡಬಹುದು. ಅದರ ನಂತರದಲ್ಲಿ ಮಾರ್ಕೆಟ್ ಒಂದು ಬುಲ್ಲಿಶ್ ರ್ಯಾಲಿ ಮಾಡುವ ಚಾನ್ಸಸ್ ಇದೆ. 24,784ನ ರೀಚ್ ಆಗೋ ಚಾನ್ಸಸ್ ಕೂಡ ಮಾರ್ಕೆಟ್ ಅಲ್ಲಿ ಇದೆ ಅಂತ ಹೇಳ್ತಾ ಇವತ್ತಿನ ಪ್ರೀ ಮಾರ್ಕೆಟ್ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡೋಣ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.